ಅಹಮದಾಬಾದ್ನ ವಿಮಾನ ದುರಂತ ಆದ ನಂತರ ವಿಮಾನಗಳ ಸಂಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸುದ್ದಿಗಳು ಬಂದರೂ ಕೂಡ ಬೆಚ್ಚಿ ಬೀಳೋ ರೀತಿ ಆಗ್ತಾ ಇದೆ. ಈಗಲಂತೂ ನಿರಂತರವಾಗಿ ಏರ್ ಇಂಡಿಯಾ ವಿಮಾನಗಳಿಗೆ ವಿಘ್ನ ಎದುರಾದಂಗೆ ಕಾಣಿಸ್ತಾ ಇದೆ. ದೆಹಲಿಯಿಂದ ಬಾಲಿಗೆ ಹೊರಟಿದ್ದ ವಿಮಾನ ವಾಪಸ್ ಆಗಿದೆ. ಬಾಲಿ ಬಳಿಯ ಪರ್ವತದಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ಜ್ವಾಲಾಮುಖಿ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ವಿಮಾನವನ್ನು ವಾಪಸ್ ಕರೆಸಿಕೊಳ್ಳಲಾಗಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬಾಲಿ ಇಂಡೋನೇಷ್ಯಾದಲ್ಲಿ ಇರೋದು. ಸೊ ಅಲ್ಲಿ ವಾಲ್ಕೆನೋಸ್ ಇದೆಯಲ್ಲ, ವಿಪರೀತ ಆಕ್ಟಿವ್ ಪೊಸಿಷನಲ್ಲಿ ಇರುತ್ತೆ. ಒಂದೊಂದ್ಸಲ ವಿಪರೀತವಾಗಿ ಜ್ವಾಲಾಮುಖಿ ಸ್ಫೋಟ ಆದಾಗ ಇಡೀ ಗ್ರಾಮನೇ ನಾಶ ಆದಂತಹ ಅನೇಕ ಇನ್ಸಿಡೆಂಟ್ಗಳನ್ನು ನೋಡಿದ್ದೀವಿ. ಟೆಂಪ್ರೇಚರ್ ವಿಪರೀತ ಇನ್ಕ್ರೀಸ್ ಆಗುತ್ತೆ ಇದರ ಪರಿಣಾಮ. ಸೊ ರಿಸ್ಕ್ ಬೇಡ ಅಂತ ಹೇಳಿ ವಾಪಸ್ ವಿಮಾನವನ್ನು ಕರೆಸ್ಕೊಳ್ಳಲಾಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೇಲಿಂದ ಮೇಲೆ ಕೆಲ ಕಡೆಗಳಲ್ಲಿ ತಾಂತ್ರಿಕ ದೋಷದ ಕಾರಣಕ್ಕೋಸ್ಕರ ವಿಮಾನಗಳು ತಮ್ಮ ಡೆಸ್ಟಿನೇಷನ್ ತಲುಪೋಕ್ಕೂ ಮುಂಚೆನೇ ವಾಪಸ್ ಹೋಗಿರೋದನ್ನು ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಯಾಕೋ ಏನೋ ಗೊತ್ತಿಲ್ಲ, ಏರ್ ಇಂಡಿಯಾ ಹಾಗೂ ವೈಮಾನಿಕ ಹಾರಾಟಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ವಿಘ್ನಗಳನ್ನು ನಾವು ಪದೇ ನೋಡ್ತಾ ಇದ್ದೀವಿ. ಒಂದ್ಸಲ ಟೇಕ್ ಆಫ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗೋದು, ಒಂದ್ಸಲ ನಿಗದಿತ ರನ್ವೇನಲ್ಲಿ ಇಳಿಸೋದಕ್ಕೆ ಒದ್ದಾಡೋದು, ಈ ಥರದ ಅನೇಕ ಪದೇ ಮೇಲಿಂದ ಮೇಲೆ ಪ್ರಸಂಗಗಳನ್ನು ನಾವು ನೋಡ್ತಾ ಇದ್ದೀವಿ. ದೆಹಲಿಯಿಂದ ಈಗ ಬಾಲಿಗೆ ಹೊರಟಿದ್ದ ವಿಮಾನ ವಾಪಸ್ ಆಗಿದೆ.